ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ಗ್ರಾಮದಲ್ಲಿ ಮನೆ ದೇವರು ದೇವೇಶ್ವರ ದೇವಾಲಯದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಪೂಜೆ ಸಲ್ಲಿಸಿ ಮಾತನಾಡಿದರು. ಕಾಂಗ್ರೆಸ್ಸಿನವರ ಹೊಡೆತ ತಡ್ಕೊಂಡು ಅದು ಜನತೆ ಆಶೀರ್ವಾದದಿಂದ ಇನ್ನೂ ಬದುಕಿದ್ದೇವೆ. ಒಂದು ದಿನದಲ್ಲಿ ಗ್ಯಾರಂಟಿ, ಆ ಗ್ಯಾರಂಟಿ ಇಲ್ಲಿಗೆ ನಿಲ್ಲಲಿಲ್ಲ. ತೆಲಂಗಾಣ, ರಾಜಸ್ಥಾನ, ಬಿಹಾರ್ಗೆ ಹೋಯಿತು. ಬಿಹಾರದಲ್ಲಿ ರಾಷ್ಟ್ರೀಯ ಪಕ್ಷ ಕೇವಲ 6 ಕ್ಷೇತ್ರ ಗೆದ್ದಿದೆ. ದೇಶದ 14 ರಾಜ್ಯಗಳಲ್ಲಿ ಬಿಜೆಪಿ ಆಡಳಿತವಿದೆ. ಆದರೆ 3 ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಎಂದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಟೀಕಿಸಿದರು. ಗ್ಯಾರಂಟಿ, ಆ ಗ್ಯಾರಂಟಿ ಅಲ್ಲಿಗೆ ನಿಲ್ಲಿಲ್ಲ. ತೆಲಂಗಾಣಕ್ಕೆ ಹೋಯ್ತು, ರಾಜಸ್ಥಾನಕ್ಕೆ ಹೋಯ್ತು, ಬಿಹಾರಕ್ಕೆ ಹೋಯ್ತು. ಬಿಹಾರದಲ್ಲಿ 6 ಸೀಟ್, ಅವರು ಒಂದು ರೀಜನಲ್ ಪಾರ್ಟಿ. ನಮ್ಗೆ 19 ಜನ ಇದ್ದಾರೆ, 2 MPs, ಒಬ್ಬ ಮೆಂಬರ್. ಇವರು ಹೊಡೆತ ತಗೊಂಡು ಇನ್ನ ಬದುಕಿದ್ದೇವೆ ಅಷ್ಟೇ. ಅದು ಜನತೆಯ ಆಶೀರ್ವಾದದಿಂದ ಬದುಕಿದ್ದೇವೆ, ನಮ್ದೇನಿಲ್ಲ. ಅದರಿಂದ ನಾನು ಈ ಜಿಲ್ಲೆಯಲ್ಲಿ ರೇವಣ್ಣವ್ರಿಗೆ ಹೇಳಿದೆ, ಕಾರ್ಯಕರ್ತರ ಸಭೆ ಕರಿಬೇಕು. ಅದಾದ್ಮೇಲೆ ಜನವರಿ 23 ನಾವು ಬಹಿರಂಗ ಸಭೆ ಮಾಡೋಣ ಅಂತ ಹೇಳಿ ಕುಮಾರಸ್ವಾಮಿ ಅವ್ರಿಗೂ ಹೇಳಿದ್ದೇನೆ. ಅವರೂ ಬರ್ತಾರೆ, ನಿಖಿಲ್ ಕುಮಾರಸ್ವಾಮಿನೂ ಬರ್ತಾರೆ, ನಮ್ಮ ಪಕ್ಷದ ಎಲ್ಲಾ ಶಾಸಕರು ಬರ್ತಾರೆ, ವಿರೋಧ ಪಕ್ಷದ ನಾಯಕರು ಬರ್ತಾರೆ. ಆ ಸಭೆಯಲ್ಲಿ ಬಾಕಿ ವಿಷಯ ಚರ್ಚೆ ಮಾಡೋಣ. ಸಭೆಗೆ ಹೊತ್ತಾಯಿತು. ಇವತ್ತು ನೀವೆಲ್ಲ ಬಂದು ಕಾಲಿದ್ದೀರಿ. ನಮ್ಮ ಕುಲದೇವರು, ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ದೊಡ್ಡ ತಾತ ಎಲ್ಲ ನಾವು ವಂಶ ಪಾರಂಪರ್ಯವಾಗಿ ನಾವು ಈಶ್ವರನ ಆರಾಧನೆ. ಜೊತೆಗೆ ಬೆಟ್ಟದಲ್ಲಿ ರಂಗಸ್ವಾಮಿ ಇದ್ದಾರೆ, ರಂಗನಾಥ ಇದ್ದಾರೆ, ಅವರ ಇಲ್ಲಿ ಒಂದು ಆಂಜನೇಯ ದೇವಸ್ಥಾನ. ನಮ್ಮ ತಂದೆ 2ನೇ ಹೆಂಡತಿಗೆ ನನ್ನ ಮೊದಲನೇ ಹೆಂಡತಿ 3 ಜನ ಗಂಡು ಮಕ್ಕಳು. ಮೊದಲನೇ ಹೆಂಡತಿ 10 ನಿಲ್ತಿರೋದು, ಬೆಂಕಿ ಕಾಯಿಲೆನೋ ಯಾವುದು. ನಮ್ಮ ತಂದೆ ಯಾವಾಗಲೂ ಹೇಳಿ 2ನೇ ಹೆಂಡತಿಗೆ ಮೊದಲನೇ. ನಮ್ಮ ತಂದೆ ದೊಡ್ಡ ವಿದ್ಯಾವಂತರಲ್ಲ, ಅವರ ಹೊಟ್ಟೆಯಲ್ಲಿ ಹುಟ್ಟಿದವನು ಗೊತ್ತಿಲ್ಲ ನನಗೆ. 93 ಆದರೂ ಹೋರಾಟ ಮಾಡುವ ಕೆಚ್ಚಿದೆ. ಅದು ಜನತೆ ಕೊಟ್ಟಂತ ಶಕ್ತಿ. ವಿರೋಧ ಪಕ್ಷದ ನಾಯಕನಾಗಿ, ಮಂತ್ರಿಯಾಗಿ, ಮುಖ್ಯಮಂತ್ರಿ ಆಗಿ, ಪ್ರಧಾನಮಂತ್ರಿ, ಯಾವಾಗ ನನ್ನ ಮನಸ್ಸಿಗೆ ಸರಿ ಕಾಣಲಿಲ್ಲೋ ರಾಜೀನಾಮೆ ಬಿಸಾಕಿ ಅಧಿಕಾರಕ್ಕೆ ಅಂಟ್ಕೊಂಡು ಕೂತ್ಕೊಳ್ಳೋ ವ್ಯಕ್ತಿ. ಇದು ನನ್ನ ಜೀವನದಲ್ಲಿ ನಾನು ಬೆಳೆದು ಬಂದ ದಾರಿ. ಅದರಿಂದ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಿಮಗೆ ಊಟದ ವ್ಯವಸ್ಥೆ ಮಾಡಿದಾರೋ, ಲಘು ಫಲಹಾರ ಕೊಡ್ತಾರೋ ಗೊತ್ತಿಲ್ಲ. ರೇವಣ್ಣರು, ನಾನಿವತ್ತು ಇಷ್ಟೇ ಈ ಸಂದರ್ಭದಲ್ಲಿ ಹೇಳಿ ನನಗೆ ನಾನು ಆಭಾರಿಯಾಗಿದ್ದೇನೆ. ಬೆಳಗ್ಗೆ ಬಂದು ಕಾದಿದ್ದೀರಿ, ದೇವಸ್ಥಾನದ ಪೂಜೆ ಮುಗಿಯುವವರೆಗೂ ಇದ್ದು ಈಗ ಏನ್ ಮಾತನ್ನು ನಾನು ಹೇಳ್ತೀನಿ ಅಂತ ಹೇಳಿ ತಾವು ಕಾದು ಕೇಳಿದ್ರಿ. ನಿಮ್ಗೆ ತುಂಬಾ ಆಭಾರಿಯಾಗಿದ್ದೇನೆ. ನಮಸ್ಕಾರ. ಸರ್, ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಜೆಡಿಎಸ್ 5 ಸೀಟ್ ಗೆದ್ದಿದೆ ಸರ್. ಮಹಾರಾಷ್ಟ್ರದಲ್ಲಿ ನಾನೇನು 1 ರೂಪಾಯಿ ಕೊಟ್ಟಿಲ್ಲ.
5 ಜನ ಗೆದ್ದಿದ್ದಾರೆ. ಅದಕ್ಕೆ ನಾನು ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿ ಅಧ್ಯಕ್ಷರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅವರು ನಮ್ಮ ಹುಡುಗರಿಗೆ ನಾನು ಕಾಲ ಕಳಿಸಿದ್ದೆ, ಆ ಸ್ಥಾನಗಳನ್ನ ಬಿಟ್ಟುಕೊಟ್ಟು. ಈಗ ಕಾರ್ಪೊರೇಷನ್ಗೂ ನಮ್ಮ ಹುಡುಗರು ನಿಲ್ತಾರೆ. ಆ ಯಾವ್ಯಾವ ಸ್ಥಾನ ಬೇಕು ಅಂತಕ್ಕಂಥದ್ದನ್ನ ತಿಳಿಸ್ಬೇಕು ಅಂತ ಹೇಳಿದ್ದೇನೆ. ಅದು ಬಂದ ತಕ್ಷಣ ನಾನು ಬಿಜೆಪಿಯ ಮುಖ್ಯಮಂತ್ರಿಗಳು ಪಳನಿಸ್ವಾಮಿ, ಆ ಪಾರ್ಟಿಯ ಅಧ್ಯಕ್ಷರು ಪತ್ರ ಬರೆದು ನಿವೇದನೆ ಮಾಡ್ತೇನೆ. ನಾವು NDA ನಲ್ಲಿದ್ದೇವೆ. NDA ನಲ್ಲಿ ನಾವು ಪಾರ್ಲಿಮೆಂಟ್, ಲೋಕಸಭೆ ಎಲ್ಲಕ್ಕೂ ಮುಂದುವರಿದ್ದೇವೆ. ಇದರ ಯಾವ ಆತಂಕ ಇಲ್ಲ. ಸರ್, ಸ್ಥಳೀಯ ಸಂಸ್ಥೆಗಳು ಸರ್. ಇದನ್ನ ಮೋದಿಯವರು ತೀರ್ಮಾನ ಮಾಡಕ್ಕಾಗಲ್ಲ, ಶಾ ಅವರು ತೀರ್ಮಾನ ಮಾಡಕ್ಕಾಗಲ್ಲ. ಸ್ಥಳೀಯವಾಗಿ ಇವರೇ ಕೂತ್ಕೊಂಡು ಮಾಡ್ಕೊಳ್ತೀವಿ ಅಂದ್ರೆ ನಂದೇನು ತಗಲ್ಲ. ಸರ್, ರೀಜನಲ್ ಪಾರ್ಟಿ ಉಳಿಬೇಕು ಮತ್ತೆ ಬೆಳಿಬೇಕು ಈ ನಿಟ್ಟಿನಲ್ಲಿ ಈ ದೇಶದಲ್ಲಿ ಇರೋದೇ ರೀಜನಲ್ ಪಾರ್ಟಿ. ಬಿಜೆಪಿ ನ್ಯಾಷನಲ್ ಪಾರ್ಟಿ ಆಗಿದೆ. ಕಾಂಗ್ರೆಸ್ 3 ಕಡೆ ಇದೆ. ನ್ಯಾಷನಲ್ ಪಾರ್ಟಿ is ಬಿಜೆಪಿ headed by ನರೇಂದ್ರ ಮೋದಿ is the world has recognized. ಅದರಿಂದ ತಮಿಳುನಾಡಲ್ಲಿ ಸ್ಟಾಲಿನ್, ಈಗ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್, ಹೀಗೆ ಹೇಳ್ತಾ ಹೋಗ್ಬೋದು. ಅದರಿಂದ ನ್ಯಾಷನಲ್ ಪಾರ್ಟಿ ಈಸ್ ಭಾರತೀಯ ಜನತಾ ಪಾರ್ಟಿ. ನಾವು ಕಾಂಗ್ರೆಸ್ 3 ರಾಜ್ಯಕ್ಕೆ ಉಳಿದಿದೆ. ಯಾಕೆ ಸ್ಟಾಲಿನ್ ಮನೆ ಬಾಗಿಲು ಹೋಗ್ತಾರೆ? ನಮ್ಗೆ ಶಕ್ತಿ ಇಲ್ಲ, ನಾವು NDA ಹೋಗಿದ್ದೀವಿ. ಈಗ ನೀವು ನಮ್ಮನ್ನು ಮುಗಿಸಿದ್ರೆ ಕುಮಾರಸ್ವಾಮಿ ಸರ್ಕಾರ ತಗೋತಾರೆ ಯಾರು? ತುಂಬಾ ಮಾತಾಡುವಲ್ಲಿ ನಾವು ನಿಲ್ಸೋಣ ಇವತ್ತಿಗೆ. ನೆಕ್ಸ್ಟ್ ಬಂದಾಗ ಬೆಂಗಳೂರಲ್ಲಿ ಮನೆಗಳನ್ನ ನೆಲಸಮ ಮಾಡಿದ್ದಾರೆ ಸರ್. ಸರ್, ಬೆಂಗಳೂರಲ್ಲಿ 200 ಮನೆಗಳನ್ನ ನೆಲಸಮ ಮಾಡಿದ್ರು. ಬಿಟ್ರೆ ವಿಜೇಂದ್ರ ಅದಕ್ಕೆ ಅದ್ರ ಬಗ್ಗೆ ವಾಟ್ ದಿ ಕೇರಳ ಕಾಂಗ್ರೆಸ್ ಲೀಡರ್ has advised the Chief Minister and the Deputy Chief Minister, Mr. Venugopal. I don't want to react more than that, please.